ಹಲೋ ಮಕ್ಕಳ, ನಾನು KM ಪ್ರಶಾಂತ್ ಬಾಬು, JJM ಅಕಾಡೆಮಿಯ ಮ್ಯಾಥಮೆಟಿಕ್ಸ್ ಟೀಚರ್. ಇದು ನನ್ನ 4ನೇ ವಿಡಿಯೋ. ನಾನು ನವೋದಯ ಎಕ್ಸಾಮಿನ 2020ನೇ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ 4ನೇ ವಿಡಿಯೋವನ್ನು ಬಿಡ್ತಾ ಇದ್ದೀನಿ. ನಾನು ಆ 3 ವಿಡಿಯೋಗಳನ್ನು ಬಿಟ್ಟಿರೋದನ್ನು ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಚೆನ್ನಾಗಿ ನೋಡಿದ್ದೀರಾ, ಎಲ್ಲ ಇದಾಗಿದೆ. ನನಗೂ ಅದರಿಂದ ಸಂತೋಷ ಆಗಿ ನಾನು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಿಮಗೆ ಕೊಡಬೇಕು, ತುಂಬ ಚೆನ್ನಾಗಿ ಹೇಳ್ಕೊಡ್ಬೇಕು ಅನ್ನೋದನ್ನು ನನಗೂ ಇದಾಗಿದೆ. ಅದಕ್ಕೋಸ್ಕರ ಮತ್ತೆ ನಾವು ಈಗ ಏನು ಮಾಡಿದ್ದೀವಿ ಅಂದರೆ ಟಾರ್ಗೆಟ್ ನವೋದಯ ಪರೀಕ್ಷೆ 60 ದಿನ ಅಂತ ಒಂದು ನಾವು ಪ್ರೋಗ್ರಾಮನ್ನು ಶುರು ಮಾಡಿದ್ದೀವಿ. ಇದನ್ನು ನೀವು ಯಾವ ರೀತಿ ಪಡ್ಕೋಬೋದು ಅಂದರೆ, ನೀವು ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರಿನಲ್ಲಿ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು. ಏನಂತ JGM ಅಕಾಡೆಮಿ ಅಂತ ಇದೆ. ಅದರ ಸಿಂಬಲ್ ನೋಡಿ ಈ ಥರ ಕಾಣಿಸುತ್ತೆ. ಸೊ ಇದನ್ನು ಇದು ಮಾಡಿಕೊಂಡ್ರೆ ನಿಮಗೆ ಹೆಚ್ಚಿನ ವೀಡಿಯೋಗಳು, ಅಂದರೆ ನಾವು ಮಾಡಿರುವಂಥ ಎಲ್ಲದೊಂದು ಲೆಸನ್ ವೈಸಲ್ಲಿ ಮಾಡಿರ್ತೀವಿ, ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿರ್ತೀವಿ, ಪ್ರತಿಯೊಂದನ್ನು ಹಂತವಾಗಿ ನೋಡ್ಬೋದು. ಇದು ಮೊನ್ನೆವರೆಗೂ 999 ಇದ್ದಿದ್ದನ್ನು ಈಗ ನಿನ್ನೆಯಿಂದ 3 ದಿನಗಳ ಕಾಲ, ಅಂದರೆ ಇನ್ನು 2 ದಿನಗಳ ಕಾಲ 99 ರೂಪಾಯಿಗೆ ನಿಮಗೆ ಲಭ್ಯವಾಗುತ್ತೆ. ಆಯಿತಾ? ಇದು ಒಳ್ಳೆಯ ಅವಕಾಶ. ನೀವು ನಿಮ್ಮ ಜನವರಿ 18 ತಾರೀಕಿಗೆ ಬರುವಂಥ ಪರೀಕ್ಷೆಗೆ, ನವೋದಯ ಪರೀಕ್ಷೆಯನ್ನು ಹೆಚ್ಚಿನ ಅಂಕಗಳನ್ನು ಗಳಿಸ್ಕೊಂಡು ನೀವು ಪಾಸ್ ಆಗ್ಬೋದು. ಮಕ್ಕಳ, ಈಗ ನಾನು 15ನೇ ಪ್ರಶ್ನೆವರೆಗೂ ಮೊನ್ನೆಯ 3ನೇ ವಿಡಿಯೋಲ್ಲಿ ಮಾಡಿದ್ದೆ. ಈಗ 4ನೇ ವಿಡಿಯೋ 2020ನೇ ಪ್ರಶ್ನೆ ಪತ್ರಿಕೆ ಅಂಕಗಣಿತದ ಬಗ್ಗೆ, ಅರ್ಥಮೆಟಿಕ್ಕಿನ ಬಗ್ಗೆ 16ನೇ ಪ್ರಶ್ನೆ. ಈಗ ಅದು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನೋಡೋಣ ಮಕ್ಕಳ. ಈಗ ಬನ್ನಿ ನೋಡಿ, ಇಲ್ಲಿ ಎ ಸ್ಕ್ವಯರ್ ಆ್ಯಂಡ್ ರೆಕ್ಟ್ಯಾಂಗಲ್ ಹ್ಯಾವ್ ದ ಸೇಮ್, ನೋಡಿ ಸ್ಕ್ವಯರು ಮತ್ತು ರೆಕ್ಟ್ಯಾಂಗಲ್ ಹ್ಯಾವ್ ದ ಸೇಮ್ ಪೆರಿಮೀಟರ್ ಇಫ್ ದ ಸೈಡ್ ಆಫ್ ದ ಸ್ಕ್ವಯರ್ ಈಸ್ 16 ಮೀಟರ್ and the length of the rectangle is 18 meter. The breadth of the rectangle is the breadth of the rectangle is ಒಂದು ಚೌಕದ ಮತ್ತು ಒಂದು ಆಯತವು ಒಂದೇ ಪರದಿಯನ್ನು ಹೊಂದಿರುತ್ತದೆ. ಚೌಕದ ಬದಿ 16 ಮೀಟರ್ ಮತ್ತು ಆಯತದ ಉದ್ದವು 18 ಮೀಟರ್ ಆಗಿದ್ದರೆ ಆಯತದ ಅಗಲವು ಎಷ್ಟು ಅನ್ನೋದು. ಮಕ್ಕಳ, ನಿಮಗೆ ಗೊತ್ತಿದೆ ಇದರಲ್ಲಿ ಏನಂದರೆ, ಒಂದು ಚೌಕದ ಪರದಿಯನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ ಏನು ಅಲ್ವಾ? ಅದು ಈಗ ಏನಂದರೆ, ಒಂದು ಚೌಕದ ಪರದಿಯನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ 4 × S. ಎಸ್ ಅಂದರೆ ಏನು? ಬಾಹುವಿನ ಒಂದು ಚೌಕದ ಇಲ್ಲಿ ಬಾಹು ಬರುತ್ತಲ್ಲ, ಇದನ್ನು ನಾನು ಎಸ್ ಅಂತ ಕರಿತೀನಿ. ಆಯಿತಾ? ಒಂದು ಸೈಡನ್ನು ನಾನು ಎಸ್ ಅಂತ ಕರಿತೀನಿ. ಆಯಿತಾ? ಅವ್ರು ಏನು ಕೊಟ್ಟಿದ್ದಾರೆ, ಚೌಕದ ಪರದಿಯು ಆಯತದ ಪರದಿಗೆ ಸಮವಾಗಿರುತ್ತದೆ. ಅಂದರೆ ರೆಕ್ಟ್ಯಾಂಗಲಿನ ಸುತ್ತಳತೆ, ಪರದಿ ಸುತ್ತಳತೆ ಎಷ್ಟಾಗುತ್ತೆ? ಅದು ಸಮವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಅದರ ಇದು ಫಾರ್ಮುಲಾ ಏನು? 2L + B. ಲೆಂತ್ ಉದ್ದ, ಬ್ರೆತ್ ಆಯತದ ಉದ್ದವು ಆಗಿದ್ದರೆ ಏನಂತ ಕೇಳಿದ್ದಾರೆ? 18 ಮೀಟರ್. ಇಲ್ಲಿ ಏನು ಕೇಳಿದ್ದಾರೆ ನಮಗೆ? ಇದನ್ನು ಉದ್ದ ಕೊಟ್ಟಿದ್ದಾರೆ, ಬ್ರೆತ್ತನ್ನು ಕೇಳಿದ್ದಾರೆ. ಸೊ ಹೇಗೆ ಕಂಡುಹಿಡಿತೀರಾ ಈಗ ಇದನ್ನು? ಇಲ್ಲಿ ನಾನು ನೋಡಿ, 4 × S. ಚೌಕದ ಸೈಡಿನ ಉದ್ದ ಎಷ್ಟಿದೆ? 16 ಮೀಟರ್ ಇಸ್ ಈಕ್ವಲ್ ಟು 2 × ಆಯತಾಕಾರದ ಉದ್ದ ಎಷ್ಟಿದೆ? 18 ಮೀಟರ್ ಪ್ಲಸ್ ಏನಾಗಿರುತ್ತೆ? ಅಗಲ ಗೊತ್ತಿಲ್ಲ, ಅಗಲವನ್ನು B ಹಾಗೆ ಬರ್ಕೋತೀನಿ. ಅರ್ಥ ಆಯ್ತಾ? ಈಗ 4 × 16
ಬೈ 2. ನೋಡಿ ಇಲ್ಲಿರೋದು ಇಸ್ ಈಕ್ವಲ್ ಟು ಇಂದ ಈ ಕಡೆಗೆ ಬಂದಾಗ ಏನಾಗುತ್ತೆ, ಡಿವಿಷನ್ ಆಗುತ್ತೆ, ಕೆಳಗಡೆ ಡಿವೈಡ್ ಆಗುತ್ತೆ. ಇಸ್ ಈಕ್ವಲ್ ಟು 18 ಪ್ಲಸ್ ಬಿ, 18 ಪ್ಲಸ್ ಬಿ ಮಕ್ಕಳ. ಇಲ್ಲಿ 2 1 2, 2 2 4. ಎಷ್ಟಾಯ್ತು ಈಗ? 2 ಇಂಟು 16. ನೋಡಿ 2 ಇಂಟು 16 ಎಷ್ಟಾಗುತ್ತೆ? 2 ಇಂಟು 16 ಇಸ್ ಈಕ್ವಲ್ ಟು 18 ಪ್ಲಸ್ ಬಿ. ಬಿ ಇಸ್ ಈಕ್ವಲ್ ಟು 32 ಮೈನಸ್ 18 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಮಕ್ಕಳ? 14. ಹೆಂಗೆ? 32ರಲ್ಲಿ 18 ಹೋದರೆ ಎಷ್ಟು ಬರುತ್ತೆ? 14 ಮೀಟರ್. ಅಂದರೆ ಆಯತಾಕಾರದ ಅಗಲವು ಎಷ್ಟು? 14 ಮೀಟರ್. ನೋಡಿ ಮಕ್ಕಳ, ಎಷ್ಟು ಸುಲಭವಾಗಿದೆ ಈ ಲೆಕ್ಕ. ಈಗ ಒಂದು ಕ್ವಿಕ್ಕಾಗಿ ಒಂದು ರಿವ್ಯೂ ಮಾಡ್ಕೊಂಬಂದ್ಬಿಡೋಣ. ಮೊದಲಿಂದ ಯಾವ ರೀತಿಯಾಗಿ ಮಾಡಿದ್ದು. ಇದಕ್ಕೆ ನಿಮಗೆ ಬೇಕಾಗಿರೋದು ಒಂದೇ ಬೇಕಾಗಿರೋದು ಯಾವುದು? ನಿಮಗೆ ಒಂದು ಚೌಕದ ಪರದೆಯನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ ಮತ್ತು ಒಂದು ಆಯತಾಕಾರದ ಪರದೆಯನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ. ಇಲ್ಲಿ ಏನಕ್ಕೆ ಅದನ್ನು ಎರಡು ಬೇಕು? ಅವೆರಡನ್ನು ಸಮ ಅಂತ ಕೊಟ್ಟಿದ್ದಾರೆ, ಅವೆರಡನ್ನು ಸಮ ಅಂತ ಬರ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ ಸೈಡು, ಚೌಕದ ಸೈಡನ್ನು ಕೊಟ್ಟಿದ್ದಾರೆ 16 ಮೀಟರ್ ಅಂತ, ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಏನು ಮಾಡಿದ್ದೀನಿ, ಇಲ್ಲಿ ಲೆಂತನ್ನು ಕೊಟ್ಟಿದ್ದಾರೆ, ಯಾವುದರದು? ಆಯತಾಕಾರದ ಲೆಂತ್, ಉದ್ದ ಕೊಟ್ಟಿದ್ದಾರೆ, ಅದನ್ನು ಹಾಕ್ಕೊಂಡಿದ್ದೀನಿ. ಬಿಯನ್ನು ಹಾಗೆ ಬರ್ಕೊಂಡಿದ್ದೀನಿ. ಅರ್ಥ ಆಯ್ತಾ? ಅದಾದಮೇಲೆ 4 ಇಂಟು 16, ಈ 2 ಈ ಕಡೆ ಇರೋದು ಇಂಟು ಆಗ್ತಾ ಇರೋದು ಇದಕ್ಕೆ, ಈ ಕಡೆ ಬಂದಾಗ ಡಿವೈಡ್ ಆಗುತ್ತೆ ಮಕ್ಕಳ, ಡಿವೈಡ್ ಆಗುತ್ತೆ. ಇಲ್ಲಿ ಡಿವೈಡ್ ಮಾಡಿದ್ದೀನಿ. ಆಮೇಲೆ 2 1s 2, 2 2s 4 ಇಲ್ಲಿ ಆಗಿದೆ. ಆಮೇಲೆ 2 ಇಂಟು 16 ಇಸ್ ಈಕ್ವಲ್ ಟು 18 ಪ್ಲಸ್ ಬಿ, ಹಿಂಗೆ ಬರೆದು. ಆಮೇಲೆ 32 ಮೈನಸ್ 18, ಯಾಕೆ? ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ? 2 16 32, ಇದು ಮೈನಸ್ 18 ಇಸ್ ಈಕ್ವಲ್ ಟು 14 ಮೀಟರ್ ಅಂತ ಮಕ್ಕಳ. ನೋಡಿ ಎಷ್ಟು ಸುಲಭವಾಗಿದೆ ಅಲ್ಲ ಲೆಕ್ಕ. ತುಂಬ ಸರಳ. ಏನಂದರೆ ಕೆಲವು ಸೂತ್ರಗಳನ್ನು ನೆನ್ಪಿಡ್ಕೋಬೇಕು ಅಷ್ಟೇ ಹೊರತು ಇಲ್ಲಿ ಏನು ಅಂತ ಇದಿಲ್ಲ. ಸಬ್ಸ್ಟಿಟ್ಯೂಷನ್ ಮಾಡುವಂಥದ್ದು ಅಂದರೆ ಆದೇಶಿಸುವಂಥದ್ದು. ಕೊಟ್ಟಿರುವ ಮಾಹಿತಿಗಳನ್ನು ಬರ್ಕೊಂಡು ಆ ಕೊಟ್ಟಿರೋ ಮಾಹಿತಿಗಳನ್ನು ಸೂತ್ರದಲ್ಲಿ ಆದೇಶಿಸಿದ್ರೆ ನಿಮಗೆ ನಿಮ್ಮ ಉತ್ತರ ಸಿಗುತ್ತೆ. ಅರ್ಥ ಆಯ್ತಾ ಮಕ್ಕಳ? ಈಗ ಇದು 16ನೆಯ ಪ್ರಶ್ನೆ. ಈಗ 17ನೆಯ ಪ್ರಶ್ನೆಗೆ ಹೋಗೋಣ ಮಕ್ಕಳ. 17ನೆಯ ಪ್ರಶ್ನೆ ನೋಡಿ. ಎ ಪಾರ್ಕ್ ಈಸ್ 1500 meters ಲಾಂಗ್, ಅಂದರೆ ಲಾಂಗ್ ಆ್ಯಂಡ್ 750 meters wide. A cyclist has to take 4 rounds of this park. 4 ರೌಂಡನ್ನು ಸುತ್ತಾನೆ ಸೈಕ್ಲಿಸ್ಟು. ಎಲ್ಲಿ? 4 rounds of the park. How much time will it take at the speed of 4.5 km/h? ಅವನು ಎಷ್ಟು ಸ್ಪೀಡಲ್ಲಿ ಹೋಗ್ತಾನೆ ಸೈಕಲ್ನ ಹೊಡ್ಕೊಂಡು? 4.5 km/h ಸ್ಪೀಡಲ್ಲಿ ಹೋಗ್ತಾನೆ. ನೋಡಿ, ಒಂದು ಉದ್ಯಾನವನವು 1500 ಮೀಟರ್ ಉದ್ದ ಮತ್ತು 750 ಮೀಟರ್ ಅಗಲವಿದೆ. ಒಬ್ಬ ಸೈಕ್ಲಿಸ್ಟ್ ಈ ಉದ್ಯಾನವನವನ್ನು 4 ಸುತ್ತುಗಳನ್ನು ಸುತ್ತಬೇಕಾಗಿದೆ. ಅವನು ಗಂಟೆಗೆ 4.5 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಅವನು 4 ಸುತ್ತುಗಳನ್ನು ಸುತ್ತಲು ತೆಗೆದುಕೊಳ್ಳುವ ಒಟ್ಟು ಸಮಯ ಎಷ್ಟು? ಅಂದರೆ ಅವನು 4.5 ಕಿಲೋಮೀಟರ್ ಸ್ಪೀಡಲ್ಲಿ ಸುತ್ತಿದ್ರೆ ನಿಮಗೆ ಅವನು 4 ರೌಂಡನ್ನು ಹಾಕಬೇಕು. ಯಾವುದನ್ನು? ಆ ಆಯತಾಕಾರದ ಪಾರ್ಕನ್ನು. ಅದನ್ನು ಎಷ್ಟು ಟೈಮ್ ತಗೊಳ್ತಾನೆ ಅಂತ ಕೇಳಿದ್ದಾರೆ. ನೋಡಿ, ಇದಕ್ಕೆ ಒಂದು ಸಣ್ಣದಾದಂತಹ ಸ್ಪೀಡ್ ಅಂದರೆ ವೇಗ ಇಸ್ ಈಕ್ವಲ್ ಟು ಸ್ಪೀಡ್ ಇಸ್ ಈಕ್ವಲ್ ಟು ವೇಗ ಇಸ್ ಈಕ್ವಲ್ ಟು ಏನಾಗುತ್ತೆ?
ದೂರ, ದೂರ ಬೈ ಸಮಯ, ಸಮಯ. ಈಗ ನನಗೆ ಬೇಕಾಗಿರೋದೇನು? ಸಮಯ ಇಸ್ ಈಕ್ವಲ್ ಟು, ನೋಡಿ ಈ ಸಮಯ ಇಲ್ಲೋಗುತ್ತೆ, ದೂರ ಬೈ ವೇಗ, ಸ್ಪೀಡ್. ಆಯಿತಾ? ಈಗ ಇದನ್ನು ತಿಳ್ಕೊಳ್ಳೋಣ ಬನ್ನಿ ಮಕ್ಕಳ. ಈಗ ಇದನ್ನು ತಿಳ್ಕೊಂಡು ಇದನ್ನು ಯಾವ ರೀತಿಯಾಗಿ ಸುಲಭವಾಗಿ ಮಾಡ್ಬೋದು. ಈಗ ಅವನು 4 ಸುತ್ತನ್ನು ಹಾಕ್ತಾನೆ ಅಂತ ಕೊಟ್ಟಿದ್ದಾರೆ. ಒಂದು ಸುತ್ತಿಗೆ ಅಂದರೆ ಪರದಿ, ಆ ಪಾರ್ಕಿನ ಪರದಿ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಏನು ಮಕ್ಕಳ? 2 × L + B ಅಲ್ವಾ? ಒಂದು ಪರದಿ. ಎಲ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? ಎಲ್ಲನ್ನು ಕೊಟ್ಟಿರೋದು ಇದು ಎಲ್, ಇದು ಎಲ್, ಇದು ಬಿ, ಇದು ಬಿ. ಅರ್ಥ ಆಯ್ತಾ? ಈಗ 2 × ಅಂದರೆ 2 × ಎಲ್ ಅಂದರೆ ಎಷ್ಟು? 1500 ಪ್ಲಸ್ 750 ಅಲ್ವಾ? ನೋಡಿ ಉದ್ದ ಕೊಟ್ಟಿರೋದು 1500 ಮೀಟರ್. ಆಮೇಲೆ ಅದರ ಅಗಲವು ಎಷ್ಟು ಕೊಟ್ಟಿದ್ದಾನೆ? 750. ಈಗ ಇದು ಒಂದು ಸುತ್ತಳತೆ. ಆದರೆ ಆ ಸೈಕ್ಲಿಸ್ಟು 4 ಸುತ್ತನ್ನು ಸುತ್ತುತ್ತಾನೆ. ಪಾರ್ಕಿನ ಸುತ್ತ 4 ಸುತ್ತನ್ನು ಸುತ್ತುತ್ತಾನೆ. ಅದಕ್ಕೆ 4 × 4 ಸುತ್ತು ಇಂಟು 2 × ಅಂದರೆ 1500 ಪ್ಲಸ್ 750 ಅಂದರೆ 8 × ಎಷ್ಟಾಗುತ್ತೆ? 8 × 2250. 2250 ಹೆಂಗೆ ಬಂತು ಮಕ್ಕಳ? 2250 ಹೆಂಗೆ ಬಂತು? 1500 ಪ್ಲಸ್ 750 ಅಲ್ವಾ? 1250, 1500 ಪ್ಲಸ್ 750, 2250 ಇವೆರಡನ್ನು ಕೂಡಿದಾಗ ಬಂತು. ಈಗ ಇದನ್ನು 8ರಿಂದ ಗುಣಿಸಿದಾಗ ಎಷ್ಟು ಬರುತ್ತೆ ಅಂದರೆ ಇಲ್ಲಿ 18,000 ಆಯಿತಾ? ಅದನ್ನು ಇಲ್ಲಿ ಒಂದು ಕಡೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ನೋಡಿ ಮಕ್ಕಳ. ಇಲ್ಲಿ 2250 ಇಂಟು 8 ನೋಡಿ, 8 0 0, 8 5 40, 4 ಕ್ಯಾರಿ, 8 2 16, 16 ಪ್ಲಸ್ 4 20, ಆಮೇಲೆ 8 2 16 ಪ್ಲಸ್ 2 ಎಷ್ಟು? 18,000 ನೋಡಿ. ದೂರ ಎಷ್ಟಾಯ್ತು ಈಗ? 18,000 ಮೀಟರ್. ಇಷ್ಟು ಮೀಟರ್ ಬಂತು. ಕಿಲೋಮೀಟರಲ್ಲಿ ಬರಿಬೇಕಂದ್ರೆ ಏನು ಮಾಡಬೇಕು? ಈ 3 0 ಇಲ್ಲಿ ಹಾಕ್ಕೊಂಡು ಕಿಲೋಮೀಟರ್ ಅಂತ ಬರಿಬೋದು ನಾನು. ಈಗ ಇಲ್ಲಿ ನನಗೆ 4.5 ಕಿಲೋಮೀಟರ್ ಕೊಟ್ಟಿರೋದ್ರಿಂದ ಇದನ್ನೇನಂತ ಬರ್ಕೋಬೋದು? 18 ಕಿಲೋಮೀಟರ್. ಆಮೇಲೆ ನೋಡಿ ಇಲ್ಲಿ ವೇಗ ಇಸ್ ಈಕ್ವಲ್ ಟು ದೂರ ಬೈ ಸಮಯ ಅಂತ ಬರೆದಿದ್ದೀನಿ. ಸಮಯನ ಏನಂತ ಬರೆದಿದ್ದೀನಿ? ಸಮಯನ ಟಿ ಅಂತ ಬರೆಯೋಣ. ಟಿ ಸಮಯನ ಯಾವಾಗಲೂ ಟಿ ಅಂತ ತಾನೇ ಕರೆಯೋದು, ಟೈಮ್. ಅದಕ್ಕೆ ದೂರ ಏನು ಬರುತ್ತೆ? ಡಿಸ್ಟೆನ್ಸ್ ಡಿ ಡಿವೈಡೆಡ್ ಬೈ ವೇಗ ಏನಾಗುತ್ತೆ? ಎಸ್, ಸ್ಪೀಡ್. ಆಯಿತಾ? ಈಗ ಡಿಸ್ಟೆನ್ಸ್ ಎಷ್ಟು ಮಕ್ಕಳ? ಇಲ್ಲಿ ಡಿಸ್ಟೆನ್ಸ್ ಎಷ್ಟು? ಡಿಸ್ಟೆನ್ಸನ್ನು ಹೋದ 4 ರೌಂಡ್ ಹಾಕಿದ್ದಕ್ಕೆ 18 ಕಿಲೋಮೀಟರ್ ಡಿವೈಡೆಡ್ ಬೈ 4.5 ಕಿಲೋಮೀಟರ್ ಪರ್ ಅವರ್. ಈ ಕಿಲೋಮೀಟರ್ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ನೋಡಿ, ಪಾಯಿಂಟ್ ಆದಮೇಲೆ ಡಿನಾಮಿನೇಟರ್ ಛೇದದಲ್ಲಿ ಪಾಯಿಂಟ್ ಆದಮೇಲೆ ಒಂದು ಡಿಜಿಟ್ ಇರೋದ್ರಿಂದ ಹೆಂಗೆ ಬರ್ಕೋಬೋದು ಅಂದರೆ ಇಂಟು 10 ಅಂತ ಬರ್ಕೋಬೋದು. ಇಂಟು 10 ಅಂತ ಮಾಡಿಕೊಂಡ್ರೆ ಏನಾಗುತ್ತೆ? 45 ಆಗುತ್ತಿದು. ಇದು 45 ಆಗುತ್ತೆ.
ಇಲ್ಲಿ ಕೆಳಗಡೆ 10ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ಮೇಲೆ ಮೇಲೂ ಕೂಡ 10ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇಂಟು 10, 18 ಇಂಟು 10, 4.5 ಇಂಟು 10 ಎಷ್ಟಾಗುತ್ತೆ? 180/45. ಇದನ್ನು ಡಿವೈಡ್ ಮಾಡಿದ್ರೆ ನೋಡಿ, 180ಅನ್ನು 4.45ರಿಂದ ಡಿವೈಡ್ ಮಾಡಿದ್ರೆ ನೋಡಿ, 4 ಫಸ್ಟು 4 ಎಷ್ಟಾಗುತ್ತೆ? 180. 0 0 0 45 4 180 ಅಂದರೆ 1 ಹಿಂಗೆ ಡಿವೈಡ್ ಆಗುತ್ತೆ 4. ಇಲ್ಲಿ ಅವರ್ ಕ್ಯಾನ್ಸಲ್ ಆಗಿಲ್ಲ, ಈ ಅವರು ಮೇಲಕ್ಕೆ ಬರುತ್ತೆ, ಇಸ್ ಈಕ್ವಲ್ ಟು 4 hours. ನೋಡಿ ಮಕ್ಕಳ, ಈ ಆನ್ಸರ್ ಇದೆಯಾ? ಇಲ್ಲಿ ಇದೆ ನೋಡಿ, ಡಿ ಆಪ್ಷನ್ ರೈಟ್ ಆನ್ಸರ್. ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮಕ್ಕಳ. ನೋಡಿದ್ರಾ ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೋದು ಅನ್ನೋದನ್ನು ನೋಡಿ. ಇನ್ನೊಂದು ಸಲ ಕ್ವಿಕ್ಕಾಗಿ ಒಂದು ರಿವ್ಯೂ ಮಾಡ್ಕೊಂಬಂದ್ಬಿಡ್ತೀನಿ. ನೋಡಿ, ಗಮನಿಸ್ಕೊಳ್ಳಿ ಎಲ್ಲರೂ. ಈಗ ಏನಾಗುತ್ತೆ? ಒಂದು ಆಯತಾಕಾರದ ಸೂತ್ರ, ಆಯತಾಕಾರದ ಪರದೆಯನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ. ಇಲ್ಲಿ 2 ಇಂಟು L ಪ್ಲಸ್ ಬಿ. ಇಲ್ಲಿ ನನಗೆ ಕೊಟ್ಟಿದ್ದಾರೆ ಉದ್ದ. ಎಷ್ಟು ಕೊಟ್ಟಿದ್ದಾರೆ? ಉದ್ದ 1500 ಮತ್ತು ಇದು 750 ಅಗಲ. ಇವೆರಡನ್ನು ಇಲ್ಲಿ ಬರೆದು ಆದೇಶಿಸ್ಕೊಂಡಾಗ ಅದರ ಬೆಲೆಗಳು 2ರಿಂದ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಏನಾಗುತ್ತೆ? 2 ಇಂಟು 1500 ಪ್ಲಸ್ 750. ಈ 4ಅನ್ನು ಯಾಕೆ ಹಾಕಿದ್ದೀನಿ ಅಂದರೆ, ಆ ಸೈಕ್ಲಿಸ್ಟು 4 ರೌಂಡನ್ನು ಹೊಡಿತಾನೆ. ಒಂದು ರೌಂಡಿಗೆ ಡಿಸ್ಟೆನ್ಸ್ ಇಷ್ಟು ಬರುತ್ತೆ ಅಂದರೆ 4 ರೌಂಡ್ಗೆ ಎಷ್ಟು ಬರುತ್ತೆ? ಅದನ್ನು 4ರಿಂದ ಗುಣಿಸ್ಬೇಕಾಗತ್ತೆ. ಇಲ್ಲಿ ಗುಣಿಸಿದ್ದೀನಿ, ಅದಕ್ಕೆ 4 8 ಅಂತ ಹಾಕ್ಕೊಂಡಿದ್ದೀನಿ. ಆಮೇಲೆ 1500 ಪ್ಲಸ್ 750 ಏನು ಬರುತ್ತೆ? 2250. ಈ 2250ಕ್ಕೆ 8ರಿಂದ ಗುಣಿಸಿದ್ರೆ ಏನು ಬರುತ್ತೆ? 18,000 ಮೀಟರ್. ನೋಡಿ, ಇಲ್ಲಿ ಮಾಡಿ ಮಲ್ಟಿಪ್ಲೈ ಮಾಡಿ ತೋರಿಸಿದ್ದೀನಿ. ಅರ್ಥ ಆಯ್ತಾ? ನೆಕ್ಸ್ಟು ಇಲ್ಲಿ 18 ಕಿಲೋಮೀಟರ್ ಅದು ದೂರ. ಆಮೇಲೆ ಟೈಮ್, ನನಗೆ ಗೊತ್ತಿರುವಂಥ ಸೂತ್ರ ಏನು? ಸ್ಪೀಡ್ ಅಂದರೆ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ವೇಗ ದೂರ ಬೈ ಸಮಯ. ಸಮಯ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? ದೂರ ಬೈ ವೇಗ. ಅದನ್ನೇ ತಗೊಂಡು ದೂರ ಬೈ ವೇಗ ಅಂತ ತಗೊಂಡಾಗ ದೂರ 18 ಮತ್ತು ಇದು 4.5 ಬರುತ್ತೆ. ಇಲ್ಲಿ ಕಿಲೋಮೀಟರ್ ಕ್ಯಾನ್ಸಲ್ ಆಗುತ್ತೆ. ಈಗ ಈ ಪಾಯಿಂಟನ್ನು ಡೆಸಿಮಲಲ್ಲಿರೋದ್ರಿಂದ ಅದನ್ನು ಮಲ್ಟಿಪ್ಲೈ ಮಾಡೋದು ಹೇಗೆ ಅಂದರೆ, ಇಲ್ಲಿ ಈ ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇರೋದ್ರಿಂದ 10ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಇಲ್ಲಿ 10ಇಂದ ಮಾಡಿದಾಗ ನ್ಯೂಮರೇಟರ್ನೂ ಕೂಡ ಅಂಶನೂ ಕೂಡ ಏನು ಮಾಡಬೇಕು? ನಾನು 10ರಿಂದ ಮಲ್ಟಿಪ್ಲೈ ಮಾಡಬೇಕು. ಅವಾಗ ಏನಾಗುತ್ತೆ? 180/45 1 ಏನಾಗುತ್ತೆ? 4 hours ಆನ್ಸರ್ ಮಕ್ಕಳ. ಇಲ್ಲಿ ನೋಡಿ, ಡಿ ಆಪ್ಷನ್ ಇದೆ. ಅರ್ಥ ಆಯ್ತಾ? ಈಗ ಮುಂದಿನ ಲೆಕ್ಕ 18ನೆಯ ಲೆಕ್ಕಕ್ಕೆ ಹೋಗೋಣ ಮಕ್ಕಳ. ಈಗ ಇಲ್ಲಿ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 640 ಈಸ್ ಅಂದರೆ 640ರ ಅವಿಭಾಜ್ಯ ಅಪವರ್ತನೀಕರಣವು ಅಂದರೆ ಇಲ್ಲಿ ಅದರ ಫ್ಯಾಕ್ಟರ್ಸ್ನ ರಿಸಾಲ್ವ್ ಮಾಡೋವಂಥದ್ದು. ನೋಡಿ, 640 ಬರಿತೀನಿ. ಈಗ 0 2 ಇಲ್ಲಿ ಇದ್ದರೆ 0 2 4 ಯೂನಿಟ್ ಪ್ಲೇಸ್ಗಳಲ್ಲಿ 0 2 4 6 8 ಇದ್ದರೆ 2ಇಂದ ಡಿವೈಡ್ ಆಗುತ್ತೆ. ಇದು ಎಷ್ಟು ಟೈಮ್ ಹೋಗುತ್ತೆ? 2 3s 6 2 2s 4 ಈ 0 ಹಾಗೆ ಬರ್ಕೋತೀನಿ. ಎಷ್ಟಾಯಿತು? 320. ನೆಕ್ಸ್ಟು ಮತ್ತೆ 2ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಮತ್ತೆ 2ಇಂದ ಡಿವೈಡ್ ಮಾಡ್ತೀನಿ. ಮಲ್ಟಿಪ್ಲೈ ಅಲ್ಲ, ಡಿವೈಡ್ ಮಾಡ್ತೀನಿ. 2 1s 2. ಇಲ್ಲಿ ಎಷ್ಟು ಮಿಕ್ತು? ಇಲ್ಲಿ ಎಷ್ಟಿದೆ? 3 ಇದೆ. ನನಗೆ ಬಂದಿದ್ದು ಎಷ್ಟು? 2. ಎಷ್ಟು ಮಿಕ್ತು? 1. 1 ಪಕ್ಕದಲ್ಲಿ ಏನಿದೆ? 2 ಇದೆ. ಅಂದರೆ 12 ಎಷ್ಟು ಟೈಮ್ ಹೋಗುತ್ತೆ? 6 ಟೈಮ್ಸ್. ಮತ್ತು 0 ಹಾಗೆ ಹಾಕ್ತೀನಿ. ಅರ್ಥ ಆಯ್ತಾ? ನೆಕ್ಸ್ಟು
ಏನು ಮಾಡ್ತೀನಿ 2. ಇಲ್ಲಿ ಎಷ್ಟು ಟೈಮ್ ಹೋಗುತ್ತಿದ್ದು 8 0. ನೆಕ್ಸ್ಟು 2 ಎಷ್ಟು ಝಾ 8 4 ಝಾ. ಆಮೇಲೆ ಮತ್ತೆ 2 2 ಝಾ. ನೆಕ್ಸ್ಟು 2 1 ಝಾ. ಮತ್ತು 2 5 ಝಾ. ಮತ್ತು 5 1 ಝಾ. ನೋಡಿ ಮಕ್ಕಳ, ಇಲ್ಲಿ 1 2 3 4 5 6 7 ಇದೆ. 7 ಇಲ್ಲಿ ಎಲ್ಲಾದರೂ ತಪ್ಪಾಗಿದೆಯಾ ನೋಡಿ. 320 ಆದಮೇಲೆ 320 160 80 40 20 10 5 1. ನೋಡಿ ಇಲ್ಲಿ 2 2s ಎಷ್ಟು 4. 4 2s ಎಷ್ಟು 8. 8 2s ಎಷ್ಟು 16. 16 2s ಎಷ್ಟು 32. 32 2s ಎಷ್ಟು 64. 64 2s ಎಷ್ಟು 128. 128 ಇಂಟು 5 ಎಷ್ಟು ನೋಡಿ 5 40 ಬರುತ್ತೆ. 4 ಕ್ಯಾರಿ 0 ಇಲ್ಲಿ ಬರಿತೀನಿ. 5 2s 10 ಪ್ಲಸ್ 4 14 ಅಂತ ಬರಿತೀನಿ. ಆಮೇಲೆ 5 1s 5 ಪ್ಲಸ್ 1 ಎಷ್ಟಾಗುತ್ತೆ 640. ನೋಡಿ 7 2 ಇದೆ, 1 5 ಇದೆ. ಇಲ್ಲಿ ನೋಡಿ ಈ ಆಪ್ಷನ್ ಸರಿಯಾದ ಉತ್ತರ ಮಕ್ಕಳ. ಆಯಿತಾ? ಈಗ 640 ಇನ್ನೊಂದು ಸಲ ಕ್ವಿಕ್ಕಾಗಿ ರಿವ್ಯೂ ಮಾಡ್ತಾಯಿದ್ದೀನಿ ನೋಡಿ. 640 ಅದೇನಾಗುತ್ತೆ, ಮೊದಲು 2ರಿಂದ ಡಿವೈಡ್ ಮಾಡ್ತಾ ಹೋಗ್ತಾ ಇರ್ತೀನಿ. 2 ಎಷ್ಟಲ 640 ಅಂದರೆ 320. ಮತ್ತೆ 320 2ರಲ್ಲಿ ಹೋಗುತ್ತೆ. ಆವಾಗ ಅದನ್ನು ಡಿವೈಡ್ ಮಾಡಿದಾಗ 160 ಬರುತ್ತೆ. ಮತ್ತೆ 2ರಿಂದ ಡಿವೈಡ್ ಆಗುತ್ತೆ 80 ಬರುತ್ತೆ. ಮತ್ತೆ 2ರಿಂದ ಡಿವೈಡ್ ಆಗುತ್ತೆ 40 ಬರುತ್ತೆ. ಮತ್ತೆ 2ರಿಂದ ಡಿವೈಡ್ ಆಗುತ್ತೆ 20 ಬರುತ್ತೆ. 2ರಿಂದ ಡಿವೈಡ್ ಆಗುತ್ತೆ 10 ಬರುತ್ತೆ. 2ರಿಂದ ಡಿವೈಡ್ ಆಗುತ್ತೆ 5 ಬರುತ್ತೆ. 5ರಿಂದ ಡಿವೈಡ್ ಆಗುತ್ತೆ 1 ಬರುತ್ತೆ. ಅರ್ಥ ಆಯ್ತಾ ಮಕ್ಕಳ? ನೋಡಿ ಇದು ಸರಿಯಾದ ಉತ್ತರ ಆಗುತ್ತೆ. ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳನ್ನು ಕಂಡುಹಿಡಿಯುವ ವಿಧಾನ ಇದು. ಅರ್ಥ ಆಯ್ತಾ? ಈಗ 19ನೆಯ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಈಗ 19ನೆಯ ಪ್ರಶ್ನೆ. ಇದನ್ನು ಫೈಂಡ್ ದ ಅಪ್ರಾಕ್ಸಿಮೇಟ್ ರಿಸಲ್ಟ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ 49.6 ಇಂಟು 10.2 minus 7.1 into 29.7 minus 5.1 into 20.1. ಈ ಕೆಳಗಿನ ಅಭಿವ್ಯಕ್ತಿಯ ಅಂದಾಜು ಫಲಿತಾಂಶವನ್ನು ಕಂಡುಹಿಡಿಯಿರಿ. ಅದರಲ್ಲಿ ಎಲ್ಲಿದೆ ಹುಡುಕಿ. ಇದು 49.6 ಇಂಟು 10.2 ಮೈನಸ್ 7.1 ಇಂಟು 29.7 ಮೈನಸ್ 5.1 ಇಂಟು 20.1. ಈ ಸಂಖ್ಯೆಯ ಅಂದಾಜಿನ ನಂಬರ್ ಎಷ್ಟು ಬರುತ್ತೆ ಅನ್ನೋದನ್ನು ನಾವು ಈಗ ಕಂಡುಹಿಡಿಯೋಣ ಮಕ್ಕಳ. ನೋಡಿ 49.6 ಇಂಟು 10.2 ಮೈನಸ್ 7.1 ಇಂಟು 29.7 ಮೈನಸ್ 5.1 ಇಂಟು 20.1. ಇದರ ಅಂದಾಜುಗಳನ್ನು ಕಂಡುಹಿಡಿತಾ ಹೋಗೋಣ ಮಕ್ಕಳ. ಈಗ ಒಂದೊಂದಾಗಿ ನೋಡೋಣ. ಈಗ ನೋಡಿ 49.6 ಅಂತ ಇದೆ. ಅದು 50ಕ್ಕೆ ಭಾಳ ಹತ್ತಿರವಾಗಿದೆ. ಅದಕ್ಕೆ ಏನು ಮಾಡೋಣ, ಇಲ್ಲಿ ಇದನ್ನು 50 ಅಂತ ಬರ್ಕೊಳ್ಳೋಣ. ನೋಡಿ ಇದು 10ಕ್ಕೆ ಭಾಳ ಹತ್ತಿರದಲ್ಲಿದೆ. ಅದಕ್ಕೆ ಇದನ್ನು 10 ಬರ್ಕೊಳ್ಳೋಣ. ಈಗ ಇದನ್ನೇನಾಗುತ್ತೆ 0.1 ಇದೆ. ಇದು 7ಗೆ ಹತ್ತಿರದಲ್ಲಿದೆ. ಇದು 29.7 ಇದೆ. ಅದೇನಾಗುತ್ತೆ 30ಕ್ಕೆ ಹತ್ತಿರದಲ್ಲಿದೆ. ಅದಕ್ಕೆ ಇದನ್ನು 30 ಅಂತ ಬರ್ಕೋತೀನಿ. ಮೈನಸ್ ಇದು 5ಕ್ಕೆ ಹತ್ತಿರದಲ್ಲಿದೆ. ಇದು 20ಕ್ಕೆ ಹತ್ತಿರದಲ್ಲಿದೆ.
ಅರ್ಥ ಆಯ್ತಾ? ಈಗ 50 ಇಂಟು 10 ಒಂದು 0 ಇನ್ಕ್ರೀಸ್ ಆಗುತ್ತೆ 500. 7 ಇಂಟು 3 7 ಇಂಟು 3 ಮಾಡ್ಕೊಳ್ಳಿ, 30 ಬೇಡ. 7 ಇಂಟು 3 ಎಷ್ಟು? 21. 0 ಹಂಗೆ ಬರ್ಕೊಂಬಿಡಿ ಇಲ್ಲಿ ಅಷ್ಟೆ. ಅರ್ಥ ಆಯ್ತಾ? ನೆಕ್ಸ್ಟು -100. 5 ಇಂಟು 2 10 ಅಂತ ಬರಿತೀನಿ, ಒಂದು 0 ಇದೆ ಅದನ್ನು ಹಾಕ್ತೀನಿ. 500. ಈ ಎರಡೂ ಮೈನಸ್ ಇರೋದ್ರಿಂದ ಆ್ಯಡ್ ಮಾಡ್ಕೋಬೇಕು ಮಕ್ಕಳ, ಆ್ಯಡ್ ಮಾಡ್ಕೋಬೇಕು. ಏನಾಗುತ್ತೆ? 310. ಈಗ ಇವೆರಡನ್ನೂ ಸಪ್ರಾಕ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? 190. ನೋಡಿ, ಇದರ ಅಪ್ರಾಕ್ಸಿಮೇಟ್ ಅಂದಾಜು ಫಲಿತಾಂಶ, ಈ ಕ್ವಶನಿನ ಅಂದಾಜು ಫಲಿತಾಂಶ 190. ಇಲ್ಲಿ 190 ಎಲ್ಲಿದೆ ಮಕ್ಕಳ? ಇಲ್ಲಿ ನೋಡಿ, ಡಿ ಆಪ್ಷನ್. ಡಿ ಆಪ್ಷನ್ನು ಕರೆಕ್ಟ್ ಆನ್ಸರ್. ಗೊತ್ತಾಯ್ತಾ ಮಕ್ಕಳ ನಿಮಗೆ? ಇನ್ನೊಂದು ಸಲ ಕ್ವಿಕ್ಕಾಗಿ ರಿವ್ಯೂ ಮಾಡಿಬಿಡೋಣ. ನೋಡಿ, 49.6 ಇಂಟು 10.2 -7.1 ಇಂಟು 29.7 -5.1 ಇಂಟು 20.1 ಇದರ ಅಂದಾಜು ಫಲಿತಾಂಶವನ್ನು ಕಂಡುಹಿಡಿಯುವ ರೀತಿ. ಅಂದಾಜು ಫಲಿತಾಂಶವನ್ನು ಯಾವ ರೀತಿ ಬರಿತೀರಾ? 49.6 50 ಅಂತ ಬರಿಬೋದು, ಯಾಕೆಂದರೆ ಅದು ಭಾಳ 50ಕ್ಕೆ ಭಾಳ ಹತ್ತಿರವಾಗಿರೋದ್ರಿಂದ. ಅರ್ಥ ಆಯ್ತಾ? ಅದೇ ರೀತಿ 10.2 ಅದು 10ಕ್ಕೆ ಭಾಳ ಹತ್ತಿರವಾಗಿರೋದ್ರಿಂದ 10 ಅಂತ ಬರಿಬೋದು. ನೆಕ್ಸ್ಟು 7.1 7 ಅಂತ ಬರಿತೀನಿ, 29.7 30 ಅಂತ ಬರಿತೀನಿ, ಯಾಕೆಂದರೆ ಅದು 30ಕ್ಕೆ ಹತ್ತಿರವಾಗಿದೆ. ನಂತರ 5.1 5ರ ಹತ್ತಿರ ಬರಿತೀನಿ, 5 ಅಂತ ಬರಿತೀನಿ, 20.1 20 ಅಂತ ಬರಿತೀನಿ. ನೆಕ್ಸ್ಟು 500 -210 -100. ನೋಡಿ ಹೆಂಗೆ 210 ಬಂತು? 7 ಇಂಟು 30. ಹೆಂಗೆ 500 ಬಂತು? 50 ಇಂಟು 10. ಹೆಂಗೆ 100 ಬಂತು? 5 ಇಂಟು 20. ಇಷ್ಟೆ. ಆಮೇಲೆ ಇವೆರಡು ಮೈನಸ್ ಇರೋದ್ರಿಂದ ಇವೆರಡನ್ನು ಮೈನಸ್ ಮಾಡೋದು ಮೈನಸ್ ಅಂದರೆ ಆ್ಯಡ್ ಮಾಡಿಬಿಟ್ಟು ಮೈನಸ್ ಸೈನನ್ನೇ ಬರೆದಿದ್ದೀನಿ. ಇಲ್ಲಿ ಇದು ಪ್ಲಸ್ ಸೈನು. 500 -310 190. ಅರ್ಥ ಆಯ್ತಾ? ನೋಡಿ ಮಕ್ಕಳ, ಇದು ಅರ್ಥ ಆಯ್ತಾ? ಇದು ಈಗ ಕೊನೆಯ ಪ್ರಶ್ನೆ. 20 ಪ್ರಶ್ನೆಗಳು. ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಂಕಗಣಿತದ ಮೇಲೆ 20 ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಕೊನೆಯ ಪ್ರಶ್ನೆ. 2020ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಕೊನೆಯ ಪ್ರಶ್ನೆ ಮಕ್ಕಳ, 20ನೆಯ ಪ್ರಶ್ನೆ. ನೋಡಿ, ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್ at 2:45 p.m. after traveling for 4.5 hours. When did we start? ನಾವು 4.5 ಗಂಟೆಗಳ ಕಾಲ ಪ್ರಯಾಣದ ನಂತರ ಮಧ್ಯಾಹ್ನ 2:45ಕ್ಕೆ ನಮ್ಮ ಗಮ್ಯಸ್ಥಾನವನ್ನು ತಲುಪಿದೆವು. ನಾವು ಎಷ್ಟು ಗಂಟೆಗೆ ಪ್ರಯಾಣ ಪ್ರಾರಂಭಿಸಿದ್ದೆವು? ವಿ ರೀಚ್ಡ್ ದ ಡೆಸ್ಟಿನಿ. ನಾವು 2:45 ಮಧ್ಯಾಹ್ನಕ್ಕೆ ನಮ್ಮ ಡೆಸ್ಟಿನಿಗೆ ಹೋಗ್ತೀವಿ. 2:45 PM ಅಂದರೆ ನಾನು 14:45 ಗಂಟೆಗಳು ಅಂತ ಬರ್ಕೋತೀನಿ. ಅರ್ಥ ಆಯ್ತಾ? ಆಮೇಲೆ ಇಲ್ಲೇನಿದೆ? ನಾನು ಪ್ರಯಾಣಕ್ಕೆ ತಗೊಂಡಂಥ ಸಮಯ ಏನಿದೆ ಮಕ್ಕಳ? 4.25 ಗಂಟೆ. 4.25 ಗಂಟೆ. 4.25 ಅಂದರೆ 30 ನಿಮಿಷಗಳು. 4.5 ಅಂದರೆ 4:30. ಈಗ 45ರಲ್ಲಿ ಅಥವಾ ಇದು 5ರಲ್ಲಿ 0 ಹೋದರೆ 5, 4ರಲ್ಲಿ 3 ಹೋದರೆ 1, ಮತ್ತು 4ರಲ್ಲಿ 4 ಹೋದರೆ 0, 1. ಸೊ ಎಷ್ಟಾಯಿತು? 10:15ಕ್ಕೆ 10:15ಕ್ಕೆ AM-ಗೆ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದೆವು. ನಾವು ಯಾವಾಗ ಪ್ರಯಾಣವನ್ನು ಪ್ರಾರಂಭಿಸಿದ್ದು?
10:15ಗೆ. ನಾವು ರೀಚ್ ಆಗಿದ್ದು 2 ಗಂಟೆ 45 ನಿಮಿಷಕ್ಕೆ, ಮಧ್ಯಾಹ್ನ 2 ಗಂಟೆ 45 ನಿಮಿಷಕ್ಕೆ. ಅದನ್ನು ಯಾವ ರೀತಿಯಾಗಿ ಮಾಡಬೇಕು? 2 ಗಂಟೆ 45 ನಿಮಿಷವನ್ನು 14:45 ನಿಮಿಷ ಅಂತ ಬರಿಬೋದು. ಅದರಿಂದ 4.25 ಗಂಟೆಯನ್ನು ಮೈನಸ್ ಮಾಡಿದ್ದೀನಿ. ನನಗೆ ಬಂದಿರೋದು 10 ಗಂಟೆ 15 ನಿಮಿಷ. ನೋಡಿ, ಸುಲಭವಾಗಿದೆ ಅಲ್ಲ ಇದು? ಇನ್ನೊಂದು ಸಲ ಕ್ವಿಕ್ಕಾಗಿ ರಿವ್ಯೂ ಮಾಡ್ಕೊಂಬಂದ್ಬಿಡೋಣ. ನೋಡಿ ಏನಂತ, ಒಬ್ಬ ಮನುಷ್ಯ ಅಥವಾ ನಾನು ನನ್ನ ಪ್ರಯಾಣವನ್ನು ಎಷ್ಟು ಗಂಟೆಗೆ ಪ್ರಾರಂಭಿಸಿದ್ದೇನೆ ಅಂತ ಕೇಳಿದ್ದಾರೆ. ನಾನು ಅಲ್ಲಿಗೆ ರೀಚ್ ಆಗಿರುವ ಸಮಯವನ್ನು ಕೊಟ್ಟಿದ್ದಾರೆ. ಎಷ್ಟು ಗಂಟೆಗೆ ರೀಚ್ ಆದೆ? ನಾನು ಹೋಗಬೇಕಾಗಿರೋ ಸ್ಥಳಕ್ಕೆ ಮಧ್ಯಾಹ್ನ 2 ಗಂಟೆ 45 ನಿಮಿಷಕ್ಕೆ ರೀಚ್ ಆದೆ. ಆದರೆ ನಾನು ಎಷ್ಟು ಸಮಯವನ್ನು ತಗೊಂಡೆ? ಅದಕ್ಕೆ 4.25 ಗಂಟೆ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ 2 ಗಂಟೆ 45 ನಿಮಿಷವನ್ನು 24 ಅವರ್ಸ್ ಟೈಮಲ್ಲಿ ನಾನು ಬರೆದಾಗ 14 ಗಂಟೆ 45 ನಿಮಿಷ ಆಗುತ್ತೆ. ಅದನ್ನು 4.25 ಗಂಟೆ, ಅದರಿಂದ 4.25 ಗಂಟೆಯನ್ನು ಕಳೆದಾಗ 10 ಗಂಟೆ 15 ನಿಮಿಷ ಅಂತ ಬರುತ್ತೆ. ಅಂದರೆ ನಾನು ಏನಾಗುತ್ತೆ, 4.25 ಗಂಟೆ, ಇಲ್ಲಿ 10 ಗಂಟೆ 15 ನಿಮಿಷಕ್ಕೆ ನಾನು ನನ್ನ ಪ್ರಯಾಣವನ್ನು ಪ್ರಾರಂಭಿಸಿದ್ದೀನಿ ಅಂತ ಅರ್ಥ ಆಗುತ್ತೆ ಅಲ್ವಾ? ಗೊತ್ತಾಯ್ತಾ ಮಕ್ಕಳ? ನೋಡಿ ಎಷ್ಟು ಸುಲಭವಾಗಿದೆ. ಇದೇ ರೀತಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಅಂದರೆ 2020ರಿಂದ 2024ವರೆಗೂ ಪ್ರಶ್ನೆ ಪತ್ರಿಕೆಗಳು ನಮ್ಮ ಪ್ಲೇಸ್ಟೋರ್, ಮೊಬೈಲಿನ ಪ್ಲೇಸ್ಟೋರ್ ಆದ JJM ಅಕಾಡೆಮಿ ಅನ್ನೋ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ, ನಮ್ಮ ಆ್ಯಪನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದರಲ್ಲಿ ಏನಾಗುತ್ತೆ, ನೀವು ಕೇವಲ 99 ರೂಪಾಯಿಗೆ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾದ ಹೆಚ್ಚಿನ ವಿಡಿಯೋಗಳನ್ನು ಪಡ್ಕೋಬೋದು. ಆಮೇಲೆ ನೀವು ಜನವರಿ 18ನೇ ತಾರೀಕು 2025ನೇ ಇಸ್ವಿಯಲ್ಲಿ ಮುಂಬರುವಂಥ ಪರೀಕ್ಷೆಯಲ್ಲಿ, ನವೋದಯ ಎಕ್ಸಾಮಲ್ಲಿ ಖಂಡಿತವಾಗಲೂ ಸಕ್ಸಸ್ಸನ್ನು ಕಾಣ್ಬೋದು. ಥ್ಯಾಂಕ್ ಯು ಮಕ್ಕಳ, ಧನ್ಯವಾದಗಳು.